ಇನ್ನು ಇರಾನ್ ಅಮೆರಿಕ ಯುದ್ಧಕ್ಕೆ ಪೂರ್ಣ ವಿರಾಮ ಬೀಳುತ್ತಾ ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಅಂತ್ಯ ಆಗ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಕನ್ಫರ್ಮೇಷನ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಕಡೆ ಯುದ್ಧ ವಿರಾಮಕ್ಕೆ ಸಂಬಂಧಪಟ್ಟಂತೆ ನಾಯಕರುಗಳು ಮಾತನಾಡ್ತಾರೆ, ಮಗದೊಂದು ಕಡೆ ಅಲ್ಲಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮುಂದುವರಿಸಿದೆ. ಸಂಧಾನಕ್ಕೆ ಕತಾರ್, ಪಾಕಿಸ್ತಾನ ದೇಶಗಳು ಮಧ್ಯಸ್ಥಿಕೆಯನ್ನು ವಹಿಸಿರುವಂಥದ್ದು. 60 ದಿನಗಳಲ್ಲಿ ಅಂತಿಮ ಒಪ್ಪಂದಕ್ಕೆ ರೋಡ್ ಮ್ಯಾಪ್ ಸಹ ಸಿದ್ಧವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ಸಂಚಾರಕ್ಕೆ ಒಪ್ಪಿಗೆಯನ್ನು ಸಹ ನೀಡಲಾಗಿದೆ. ಸಂವಹನ ಕೊರತೆ ನೀಗಿಸೋದಕ್ಕೆ ವಿಶೇಷ ಹೆಲ್ಪ್ಲೈನ್ ಅನ್ನು ಸಹ ತೆರೆಯಲಾಗಿದೆ. ಲೆಬನಾನ್ನಲ್ಲಿ ಮಿಲಿಟರಿ ಕಾರ್ಯಾಚರಣೆಯನ್ನು ನಿಲ್ಲಿಸೋದಕ್ಕೆ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಬಿಕ್ಕಟ್ಟು ತಡೆಗೆ ಅಮೆರಿಕ ಇಸ್ರೇಲ್ ಒಪ್ಪಿಗೆಯನ್ನು ಸೂಚಿಸಿದೆ. ಸಮಸ್ಯೆಗಳ ಶಾಂತಿಯುತ ಪರಿಹಾರಕ್ಕೆ ಕತಾರ್ ಮತ್ತು ಪಾಕಿಸ್ತಾನ ಕರೆ ಕೊಟ್ಟಿರುವಂಥದ್ದು. ಸೊ ಈಗ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರ, ಸೊ ಅದು ಯುದ್ಧ ವಿರಾಮ ಯಾವಾಗ ಆಗುತ್ತೆ ಅನ್ನುವಂಥದ್ದು. ಒಂದು ಕಡೆ ಮೊನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಇರಾನ್ ಯುದ್ಧ ವಿರಾಮಕ್ಕೆ ಸಹಿ ಹಾಕಿದ್ರು. ಆದರೆ ಅದಾದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ಮಾಡ್ತು. ಇರಾನ್ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳ್ಕೊಂಡು ಬರ್ತಾ ಇದೆ, ನೀವು ಲೆಬನಾನ್ ಮೇಲೆ ದಾಳಿ ಮಾಡಿದರೆ ಅದನ್ನು ನೇರವಾಗಿ ನಮ್ಮ ಮೇಲೆ ನೀವು ದಾಳಿ ಮಾಡಿದ್ದೀರಿ ಅನ್ನುವ ನಿಟ್ಟಿನಲ್ಲೇ ನಾವು ಅದನ್ನು ಪರಿಗಣಿಸ್ತೀವಿ ಅಂತ. ಸೊ ಹಾಗಾಗಿ ಈ ಪ್ರಕ್ಷುಬ್ಧ ವಾತಾವರಣ ಮತ್ತು ಈ ಗೊಂದಲದ ಪರಿಸ್ಥಿತಿ ಇದೆಯಲ್ಲ, ಯಾಕಂದರೆ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಕ್ಲೋಸ್ ಮಾಡಿ ಇಟ್ಕೊಂಡಿತ್ತು. ಸೊ ಈಗ ಮತ್ತೆ ಅದನ್ನು ಓಪನ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಸೊ ಇದನ್ನು ನಾವು ಕನ್ಫರ್ಮೇಷನ್ ಆಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಲ್ಲ, ಸಾಕಷ್ಟು ಗೊಂದಲಗಳಿದ್ದಾವೆ. ಯಾಕೆಂದರೆ ಬಲವಂತವಾಗಿ ಇಸ್ರೇಲ್ ಅಮೆರಿಕಾದ ನಡೆಗೆ ಒಪ್ಪಿಕೊಳ್ಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಮುಕ್ತ ಮನಸ್ಸಿನಿಂದ ಇಸ್ರೇಲ್ ಏನು ಈ ಒಂದು ಶಾಂತಿ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ಅಮೆರಿಕ ಏನೋ ಮಾಡ್ತಾ ಇದೆ, ಸೈನ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಇಸ್ರೇಲ್ ಸಹ ಒಪ್ಕೊಂಡು ಸುಮ್ಮನೆ ನಿಂತಿದೆಯೇ ವಿನಃ ಲೆಬನಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ತಣ್ಣಗಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎಲ್ಲಿಯವರೆಗೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮುಂದುವರಿಸುತ್ತೋ ಅಲ್ಲಿಯವರೆಗೆ ಈ ಪ್ರಕ್ಷುಬ್ಧ ವಾತಾವರಣ ಅನ್ನುವಂಥದ್ದು ಹಾಗೆ ಕಂಟಿನ್ಯೂ ಆಗುತ್ತೆ. ಯುದ್ಧ ವಿರಾಮ ಅನ್ನೋದಕ್ಕೆ ಯಾವುದೇ ರೀತಿಯಾಗಿ ಅರ್ಥ ಇರೋದಿಲ್ಲ.